ಬಿಡದಿ ಭಾಗವು ಸಂಪೂರ್ಣ ನೀರಾವರಿ ಆಶ್ರಿತ ಪ್ರದೇಶವಾಗಿದ್ದು ಮಲೆನಾಡಿನಂತೆ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ. ಸಣ್ಣ ಮತ್ತು ಅತಿ ಸಣ್ಣ ರೈತರು ಹೆಚ್ಚಾಗಿದ್ದು ನೂರಾರು ಕುಟುಂಬಗಳು ತಲೆಮಾರುಗಳಿಂದ ಅವರ ಇಡೀ ಜೀವನೋಪಾಯವೇ ಕೃಷಿಯನ್ನ ಅವಲಂಬಿಸಿದೆ. ಇಂಥ ಅತ್ಯಂತ ಫಲವತ್ತಾದ ಹಾಗೂ ಅನ್ನ ಕೊಡುವ ಭೂಮಿಯನ್ನ ಟೌನ್ಶಿಪ್ ಹೆಸರಿನಲ್ಲಿ ಭೂ ಸ್ವಾಧೀನಪಡಿಸಿಕೊಳ್ಳಲು ಹೊರಟಿರುವ ಸರ್ಕಾರದ ನಡೆ ಅತ್ಯಂತ ಖಂಡನೀಯ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷರಾದ ದುಗ್ಗಪ್ಪ ಗೌಡ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ನಮ್ಮ ಜಿಲ್ಲೆಯಿಂದಲೂ ಸುಮಾರು 500ಕ್ಕೂ ಹೆಚ್ಚು ಕಾರ್ಯಕರ್ತರು ಗುತ್ತಿಗೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಏನು ಬಿಡದಿ ದಕ್ಷಿಣ ಭಾಗದಲ್ಲಿ ದಕ್ಷಿಣ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಕೃಷಿ ಭೂಮಿ ಬಹಳ ಫಲವತ್ತಾದಂಥ ಭೂಮಿ. ಅದು ಬಹು ಬೆಳೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಬಹಳ ಬೆಲೆ ಬಾಳ್ತಕ್ಕಂಥ ಭೂಮಿಯಾಗಿರ್ತದೆ. ಅಂಥ ಭೂಮಿಯ ಇವತ್ತು ರಿಯಲ್ ಎಸ್ಟೇಟ್ ಮಾಫಿಯಾ, ಬಂಡವಾಳಶಾಹಿಗಳ, ಕಾರ್ಪೊರೇಟ್ ಸೆಕ್ಟರ್ ಪರವಾಗಿ ಇವತ್ತು ಭೂಮಿನ ಯಾವುದೇ ರೈತನ ಕೇಳದಲ್ಲೇ ಭೂಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಸರ್ಕಾರ ಹೊರಟಿದೆ. ಅವರು ಆ ಬಿಡದಿ ಭಾಗದ ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿ ಎರಡು ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಇವತ್ತು ಸುಮಾರು ಪ್ರಾರಂಭಿಸಿ 1 ವರ್ಷಕ್ಕೂ ಹೆಚ್ಚು ದಿನಗಳಾಗಿದೆ. 560 ದಿವಸ 560 ದಿವಸ ಅನಿರ್ದಿಷ್ಟಾವಧಿ ಹೋರಾಟ ನಡೆಸ್ತಾ ಇದ್ದಾರೆ. ಆದರೆ ಸರ್ಕಾರ ಇಲ್ಲಿಯವರೆಗೂ ಅವ್ರನ್ನ ಯಾವುದೇ ರೀತಿಯ ಭೇಟಿ ಮಾಡದಲ್ಲೇ ಕೇವಲ ಪತ್ರಿಕಾ ಹೇಳಿಕೆ ಮೂಲಕ ಅವ್ರನ್ನ ಹೊಡಿತಕ್ಕಂಥ ಕೆಲಸಗಳನ್ನ ಸರ್ಕಾರ ಮಾಡ್ತಾ ಇದೆ. ಇದ್ರ ಬಗ್ಗೆ ವಿರೋಧ ಪಕ್ಷಗಳು ಕೂಡ ಏನು ಈಗಾಗಲೇ ಜನತಾ ದಳ ಮತ್ತು BJP ಪಕ್ಷಗಳು ಕೂಡ ಅವರು ಕಾರ್ಪೊರೇಟ್ ಪರವಾಗಿ ಬೆಂಬಲ ನೀಡ್ತಾ ಇದ್ದಾರೆ. ಬಿಟ್ಟರೆ ರೈತರಿಗೆ ಏನು ತೊಂದರೆ ಆಗ್ತಾ ಇದೆ ಅಲ್ಲಿ ವಾಸ್ತವಾಂಶನ ಸ್ಟಡಿ ಮಾಡ್ದಲೇ ಅವರು ಕೂಡ ಮೇಲ್ನೋಟಕ್ಕೆ ರಾಜಕೀಯಕರಣಗೊಳಿಸಿ ಅವ್ರನ್ನ ಆ ಭೂಮಿನ ಎತ್ತಂಗಡಿ ಮಾಡೋದಕ್ಕೆ ಇವರು ಕೂಡ ಪರೋಕ್ಷವಾಗಿ ಸಹಕಾರ ಮಾಡ್ತಾ ಇದ್ದಾರೆ. ಬಟ್ ಮೇಲ್ನೋಟಕ್ಕೆ ನಿಮ್ಮ ಪರವಾಗಿದ್ದೀವಿ, ಬಿಡಿಸಬಾರ್ದು, ಭೂ ಸ್ವಾಧೀನ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಬಿಟ್ಟರೆ ಯಾವುದೇ ರಾಜಕೀಯ ಪಕ್ಷಗಳು ಇವತ್ತು ಆ ರೈತರ ಆ ಸಂತ್ರಸ್ತರ ಏನು ಇವತ್ತು ಆ ಭೂಮಿ ಕಳ್ಕೊಳ್ಳೋದಕ್ಕೆ ತಯಾರಿ ಆಗಿದಾರೋ ಅವರ ಪರವಾಗಿ ಇವತ್ತು ನಿಲ್ತಾ ಇದೆ. ಇವತ್ತು ನ್ಯಾಯಾಲಯ ಕೂಡ ಅದು ಇಲ್ಲಿ ಇದರಲ್ಲಿ ಹೇಳಿದ್ವಿ. ಆ ವಿಶ್ರಾಂತ ಮುಖ್ಯ ನ್ಯಾಯಮೂರ್ತಿಗಳ ಸಮಿತಿನೂ ಕೂಡ ಏನು ಈ ಸರ್ಕಾರನೇ ನೇಮಕ ಮಾಡಿರ್ತಕ್ಕಂಥದ್ದನ್ನ ಅದು ಇನ್ನೂ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡಲಿಲ್ಲ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಕಾನೂನಿನ ಉಲ್ಲಂಘನೆ ಆಗ್ತದೆ, ಹಾಗಾಗಿ ನೀವು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಮಾಡಬಾರ್ದು ಅಂತೇಳಿ ಸ್ಪಷ್ಟವಾಗಿ ಈ ಗೋಪಾಲಗೌಡರ ಸಮಿತಿ ಹೇಳಿದ್ರು. ಯಾವುದು ಕೂಡ ಇವತ್ತು ಆಮೇಲೆ ಜೊತೆಗೆ 80% ರೈತರು ಇವತ್ತು ಭೂಮಿ ಕೊಡಲ್ಲ ಅಂತಿದ್ದಾರೆ. ಆದರೂ ಕೂಡ ಇವರು ಬಲವಂತವಾಗಿ ಆ ಭೂಮಿನ ವಶಪಡಿಸಿಕೊಳ್ಳೋದಕ್ಕೋಸ್ಕರ ಅವ್ರನ್ನೇ ಎತ್ತಿಕಟ್ಟಿ ರೈತರ ಒಳಗಡೆ ಇವರು ಎಲ್ಲ ಈ ಹಸಿರು ಸಾಲುಗಳನ್ನ ರಾಜಕೀಯ ಪಕ್ಷಗಳ ಅವರ ಕಾರ್ಯಕರ್ತರಿಗೆ ಹಾಕಿಸ್ಬಿಟ್ಟು ರೈತರ ವಿರುದ್ಧ ಭಾಳ ರೈತರು ಈಗಾಗಲೇ ಭೂಮಿನ ವಶಪಡಿಸ್ಕೊಳ್ಳೋದಕ್ಕೆ ಕೊಡೋದಕ್ಕೆ ರೆಡಿ ಇದ್ದಾರೆ ಅಂತೇಳಿ ಸರ್ಕಾರವೇ ಹೊಡೆದಾಡ್ತಕ್ಕಂಥ ನೀತಿನ ಮಾಡ್ತಾ ಇದೆ. ಬಟ್ ಇದನ್ನ ನಿಲ್ಲಿಸಬೇಕು.
ಹಾಗಾಗಿ ಅಲ್ಲಿ ಏನ ಫಲವತ್ತ ಆಗಿರ್ತಕ್ಕಂಥ ಬಹಳ ನೀರಾವರಿ ಪ್ರದೇಶ ಆಗಿರ್ತಕ್ಕಂಥ ಭೂಮಿನ ಯಾವುದೇ ಕಾರಣದಿಂದ ಭೂಸ್ವಾಧೀನ ಮಾಡಬಾರ್ದು ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ನೇತೃತ್ವದಲ್ಲಿ ನಾಳೆ 25/8/2026 ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮ ಇದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ರೈತರು, ಕಾರ್ಮಿಕರು, ವಿದ್ಯಾರ್ಥಿ ಯುವಜನರು ಮತ್ತು ಸಾಮಾನ್ಯ ನಾಗರಿಕರು ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಸುದ್ದಿಗೋಷ್ಠಿಯಲ್ಲಿ ನಿರಂಜನ ಮೂರ್ತಿ, ತುಳಸೇಗೌಡ, ಓಂಕಾರಪ್ಪ, ಬಸವರಾಜು, ಮಂಜೇಗೌಡ ಉಪಸ್ಥಿತರಿದ್ದರು.